ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಶನಿವಾರ ಸಂತೆ. ವೀಕ್ಷಕರೇ, ಡಿ ಪಿಕ್ಚರ್ ಅಂದ ತಕ್ಷಣ ಸಿನಿಮಾ ವಿಚಾರಗಳನ್ನು ನಿಮಗೆ ತಂದು ಕೊಡೋದು ನಮ್ಮ ಕರ್ತವ್ಯ, ನಮ್ಮ ಒಂದು ಸೇವೆ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಇವತ್ತು ಒಂದು ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ಅಂತ ಹೊರಟಾಗ ನನಗೆ ಖುಷಿ ಆಗ್ತಾ ಇದೆ. ಇವರಿಬ್ಬರನ್ನು ಮಾತಾಡಿಸ್ಬೇಕು ಅಂತ ನನಗೊಂದು ಆಸೆ ಕೂಡ ಇತ್ತು. ಯಾರಿವರು, ಯಾರು ಈ ನಿರ್ದೇಶಕರು, ನಾನು ಇವ್ರನ್ನ ಭೇಟಿ ಆಗಿಲ್ವಲ್ಲ, ಇವ್ರನ್ನ ಒಮ್ಮೆ ಮಾತಾಡಿಸ್ಬೇಕು, ಇವರಲ್ಲಿ ಒಂದು ಒಳ್ಳೆ ವಿಚಾರಗಳಿದಾವೆ, ಅವ್ರು ನಾನು ನನ್ನ ಯುವ ಜನರಿಗೆ ಹೇಳಬೇಕು ಅನ್ನೋ ಒಂದು ಆಸೆ ಕೂಡ ಇತ್ತು. ಅದು ಇವತ್ತು ಆ ಸೌಭಾಗ್ಯ ಬಂದಿದೆ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ರವಿ ಶ್ರೀವತ್ಸ. ಇವರ ಬಗ್ಗೆ ಹೆಸರನ್ನ ಕೇಳಿದ ತಕ್ಷಣ ನಿಮಗೆ ಮೊದಲಿಗೆ ನೆನಪಾಗೋದು ನಮ್ಮೆಲ್ಲ ಯಜಮಾನರು, ದಾದಾ ಅವರು, ಅವರ ಆತ್ಮೀಯರು ಮತ್ತು ಅವರ ಅಭಿಮಾನಿ ಕೂಡ ಹೌದು. ಒಂದು ಕಡೆ ಅಭಿಮಾನಿ ಆಗಿರ್ಬೋದು, ಇನ್ನೊಂದು ಕಡೆ ಇವರು ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ, ಕನ್ನಡ ಇಂಡಸ್ಟ್ರಿಗೆ ನೆನಪಿಟ್ಟುಕೊಳ್ಳುವಂತಹ ಸಿನಿಮಾಗಳನ್ನ ಕೊಟ್ಟಂತಹ ಭೂತಪೂರ್ವ ನಿರ್ದೇಶಕರು. ಅಂದ್ರೆ ಡೆಡ್ಲಿ ಸೋಮ, ನಾನು ನೆನಪಾಗುವಂತಹ ಸಿನಿಮಾವನ್ನು ನಿಮಗೆ ತಕ್ಷಣ ನೆನಪಾಗುವಂತಹ ಸಿನಿಮಾವನ್ನು ಹೇಳಕ್ ಇಷ್ಟಪಡ್ತೀನಿ. ಡೆಡ್ಲಿ ಸೋಮದ ಪೂರ್ಣ ಎಲ್ಲಾ ಸಾರಥ್ಯವನ್ನು ವಹಿಸಿಕೊಂಡಿರುವಂತಹ ವ್ಯಕ್ತಿ ಇವತ್ತು ನನ್ನ ಮುಂದೆ ಇದ್ದಾರೆ, ರವಿ ಶ್ರೀವತ್ಸ ಅವರು. ಇನ್ನೊಬ್ಬರು MS ರಮೇಶ್ ಅಂತ. ಇವ್ರ ಬಗ್ಗೆ ಕೇಳಿರ್ತೀರಾ, ಆದ್ರೂ ಕೇಳದಂತೆ ಇರ್ತೀರಾ. ಯಾಕಂದ್ರೆ ನಿರ್ದೇಶಕರು ಅಷ್ಟು ಸುಲಭವಾಗಿ ಕಣ್ಣಿಗೆ ಕಾಣಲ್ಲ. ಅವರು ತೆರೆ ಹಿಂದೆ ಕೆಲಸ ಮಾಡ್ತಿರ್ತಾರೆ. ನೀವು ಇಷ್ಟಪಡೋ ಇಷ್ಟೂ ಸಿನಿಮಾದ ನಿರ್ದೇಶಕರು ಇವರು. ಅಂದ್ರೆ ದರ್ಶನ್, ಲಿಬಾಸ್ ಅಭಿಮಾನಿಗಳು ಅಂತ ಏನ್ ಅನ್ಕೋತೀರಾ, ಅವರ ಸಿನಿಮಾಗಳನ್ನ, ಯುವ ಅಂತ ಒಂದು ಒಳ್ಳೆ ಸಿನಿಮಾ, ಸ್ವಾಮಿ ಅನ್ನೋ ಸಿನಿಮಾವನ್ನ, ಹಾಗೂ ನಾನು ಕಿಚ್ಚ ಬಾಸ್ ಅಭಿಮಾನಿಯಪ್ಪ ಅಂದ್ರೆ ಧಮ್ಮ ಸಿನಿಮಾನ ಮರೆಯೋಕ್ಕಾಗಲ್ಲ, ಆ ಸಿನಿಮಾದ ನಿರ್ದೇಶಕರಾಗಿ, ಹಾಗೂ ಇನ್ನು ಹಲವಾರು ಸಿನಿಮಾಗಳಿಗೆ, ಒಟ್ಟು 100ಕ್ಕೂ 160ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಬರಹಗಾರರಾಗಿ ಮತ್ತು ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದರೆ ಇವರಿಬ್ಬರು ದಿಗ್ಗಜರು ನನ್ನ ಮುಂದೆ ಕೂತಿದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಯಾವ ಸಿನಿಮಾಗೋಸ್ಕರ ನಾನು ಇವ್ರನ್ನ ಭೇಟಿಯಾಗಿದ್ದೀನಿ ಅನ್ನೋದು ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗ್ತೀನಿ. ಮತ್ತೆ ಸ್ವಾಗತ ಸರ್, ನಿಮ್ಮಿಬ್ಬರಿಗೂ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ನಾನು ಅನ್ಕೋತಾ ಇದ್ದೆ ಸರ್, ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು, ಯಾವುದೇ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ಅಥವಾ ಯಾವುದೇ ನ್ಯೂಸ್ಗಳಲ್ಲಿ ನಿಮ್ಮನ್ನು ನೋಡ್ತಿದ್ದಾಗ ಅನ್ಕೋತಾ ಇದ್ದೆ, ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮಂತ ನಿರ್ದೇಶಕರನ್ನ ಮಾತಾಡಿಸ್ತಿದ್ರೆ ನಮಗೇನೋ ಒಂದು ಅರಿವಾಗುತ್ತೆ, ನಾವೇನೋ ತಿಳ್ಕೊಂಡಾಗತ್ತೆ, ಸಿನಿಮಾ ರಂಗದಲ್ಲಿ ಏನಾದ್ರು ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ಕೋತಾ ಇದ್ದೆ. ಆದ್ರೆ ಆ ಕ್ಷಣದಲ್ಲೇ ಏನೋ ಗೊತ್ತಿಲ್ಲ, ಗ್ಯಾಂಗ್ ಆಫ್ UK ಅನ್ನೋ ಒಂದು ಅಪ್ಡೇಟ್ ಅನ್ನ ಕೊಡ್ತೀರಾ. ನಾನು ಸಿನಿಮಾ ಮಾಡಿದ್ದೀನಿ, ಸಿನಿಮಾ ನಮ್ಮ ಮುಂದೆ ತರ್ತೀನಿ ಅಂತ. ಆ ಅಪ್ಡೇಟ್ ಇವತ್ತು ಇಲ್ಲಿ ಬಂದು ಕೂತಿದೆ ಸರ್. ಏನ್ ಹೇಳ್ತೀರಾ ಸರ್? ಮುಂಚಿತವಾಗಿ ಅಣ್ಣ ಪಕ್ಕದಲ್ಲಿದ್ದಾರೆ. ಎಲ್ಲದಕ್ಕೂ ಸಾರಥಿ ಅವರೇ. ಅವ್ರಿಗೆ ಫಸ್ಟು ನಾನು ನಮಸ್ಕಾರ ಹೇಳ್ತೀನಿ, ಅವ್ರಿಗೆ ಫಸ್ಟು ನಾನು ಥ್ಯಾಂಕ್ಸ್ ಹೇಳ್ತೀನಿ, ಅವ್ರಿಗೆ ಫಸ್ಟು ನಾನು ನನ್ನ ಎಲ್ಲ ಕ್ರೆಡಿಟ್ಸನ್ನು ಅವ್ರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಂಬರ್ 1. ನಂಬರ್ 2 ಏನು ಅಂತಂದರೆ, ಒಂದು ಕನಸಿನ ಕೂಸು ಅಂತ ಪ್ರತಿಯೊಬ್ಬ ನಿರ್ದೇಶಕರಿಗೂ ನಾವೇ ಒಂದು ಕನಸನ್ನು ಹೊತ್ಕೊಂಡು ಒಂದು ಮಗುವನ್ನು ಪಡಿಲಿಕ್ಕೆ ಅಂತಲೇ ಬರ್ತೀವಿ. ಅಂದರೆ ಆ ಒಂದು ಚಿತ್ರವನ್ನು ಇಲ್ಲಿಗೆ ತಂದು ಅರ್ಪಿಸ್ಬೇಕು ಅಂತ ಆಸೆ ಪಟ್ಟು ಬರ್ತೀವಿ. ಆ ನಿಟ್ಟಿನಲ್ಲಿ 2018-19 ಶುರು ಆದಂತಹ ಯಾವುದೋ ಒಂದು ಹುಡುಕಾಟದ ಒಂದು ಉತ್ತರ ಅದು ಇವತ್ತೊಂದು ಚಿತ್ರವಾಗಿ ನಿಂತಿದೆ. ಅದೇ ಗ್ಯಾಂಗ್ಸ್ ಆಫ್ UK. ಸೊ ಎಲ್ಲೋ ಒಂದು ಕಡೆ ನಾನು ಶೂಟಿಂಗಿಗೆ ಹೋಗಿದ್ದೆ, ಆರ್ಟಿಸ್ಟ್ ಆಗಿ ಹೋಗಿದ್ದೆ. ದೂರದ ಬೆಳಗಾಂ ಹತ್ರ ಒಂದು ತಿಲಾರಿ ಫಾಲ್ಸ್ ಅಂತ ಇದೆ, ಅದು ಇಟ್ಸ್ ಇನ್ ಬಾರ್ಡರ್ ಆಫ್ ಮಹಾರಾಷ್ಟ್ರ. ಆ ಪಕ್ಕಕ್ಕೆ ಹೋಯ್ತು ಅಂತಂದರೆ ಊಟಿ ಅಲ್ಲ, ಅದೇನದು ಗೋವಾ, ಮಹಾರಾಷ್ಟ್ರ ಮತ್ತು ಈ ಮಧ್ಯದ ಒಂದು ಟ್ರ್ಯಾಂಗಲ್ನಲ್ಲಿ ಇರುವಂಥ ಒಂದು ಸಣ್ಣ ಪ್ರಾಂತ್ಯ. ಅಲ್ಲಿ ನಾನು ಕೇಳಿದಂತಹ ಒಂದು ಕತೆ, ಆ ಕಥೆಯನ್ನು ತೆಗೆದುಕೊಂಡ್ಬಂದು ಒಂದಷ್ಟು ದಿನಗಳ ಕಾಲ ಕೆಲಸ ಮಾಡಿಕೊಂಡು ತದನಂತರ ಅಣ್ಣನ ಮುಂದೆ ಬಂದು ಕೂತು ಅಷ್ಟು ಕತೆಗಳನ್ನು ಹೇಳಿದಾಗ ಅದಕ್ಕೆ ಅಂತ ಒಂದು ಸಣ್ಣದಾಗಿ ರೂಪ ತನಗೆ ತಾನೇ ಪಡ್ಕೊಳ್ಳಿಕ್ಕೆ ಶುರು ಆಯಿತು. ಸೊ ಅಣ್ಣ ಹೇಳಿದ್ರು, ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ಯಾ, ಎಲ್ಲವೂ ಚೆನ್ನಾಗಿದೆ, ಏನು ಮಾಡಬೇಕು ಎತ್ತ ಮಾಡಬೇಕು ಅಂದಾಗ, ಇಲ್ಲ ಈ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಕನಸು ಕಂಡ್ಕೊಂಡಿದ್ದೀನಿ, ಇದಕ್ಕೆ ನಿಮ್ಮ ಸಹಾಯ ನನಗೆ ಬೇಕು. ಏನು ಅಂತಂದರೆ, ಎಲ್ಲ ಸಿನಿಮಾಕ್ಕೂ ಏನಾಗಬೇಕು, ಒಬ್ಬ ಗುರು ಇರಲೇಬೇಕಾಗತ್ತೆ. ಅದೇ ಇಂಥ ದೊಡ್ಡ ನಿರ್ದೇಶಕ ಆಗಿರಲಿ, ಯಾರೇ ಆಗಿರಲಿ, ನಾನು ಅದನ್ನು ಪಡ್ಕೊಂಬಂದಂಥದ್ದು ಏನು ಅಂತಂದರೆ, ಫಸ್ಟು ಒಂದಷ್ಟು ವರ್ಷಗಳ ಕಾಲ 2018ರವರೆಗೂ ನನ್ನ ಹಿಂದೆ KV ರಾಜು ಸರ್ ಅಂತ ಅತಿರಥ ಮಹಾರಥ ನಿರ್ದೇಶಕರು ಏನಿದ್ರು, ಬರಹಗಾರರಿದ್ದರು, ಸರಸ್ವತಿ ಪುತ್ರರು ಅವರಿದ್ದರು. ಅವ್ರನ್ನ ನಾವು 2020 ಆಸುಪಾಸಿನಲ್ಲಿ ನಾವು ಅವ್ರನ್ನ ಕಳ್ಕೊತೇವೆ. ಆಮೇಲೆ ನನಗೆ ಎಷ್ಟೋ ಕಡೆ ಹೇಳಿದ್ದೀನಿ, ನನಗೆ ಇದೇನೋ ಅಂತಾರೆ, ಸರಸ್ವತಿಯ ಇಲ್ಲ ಈ ಪದಗಳ ಅನ್ನಪ್ರಾಶನ ಮಾಡಿಸಿದಂತಹ ನಿಜವಾದ ಗುರು ಯಾರು ಅಂದರೆ ಅದು MS ರಮೇಶ್ ಸರ್. 91ರಲ್ಲಿ ನಾನು ಬಲೇಕೇಶವ ಅನ್ನೋ ಒಂದು ಸಿನಿಮಾ ಮಾಡೋಕ್ಕೆ ಬಂದಾಗ ಅವರು ನನಗೆ ಸಂಭಾಷಣೆಯ ಸಾಲುಗಳನ್ನು ಹೇಗೆ ಹೇಳಬೇಕು ಅಂತ ಹೇಳಿಕೊಟ್ಟಂತಹ ಗುರುಗಳು. ಯಾಕೆಂದರೆ ಪ್ರತಿಯೊಬ್ಬ ಕಲಾವಿದನಿಗೂ ಸಂಭಾಷಣೆಗಳನ್ನು ಹೇಳ್ತಾ ಇರ್ಬೇಕಾದ್ರೆ ಅದೇನೋ ಹೇಳ್ತಾರೆ, ಕತ್ತೆ ಹುಚ್ಚೋದಂಗೆ ನಾವು ಹುಯ್ಬಾರ್ದು, ಸುಮ್ಮನೆ ಹೇಳೋದು ಒದರೋದು ಅದಲ್ಲ. ಇಲ್ಲಿ ಪಾಸಸ್ ಇರಬೇಕು, ಇಲ್ಲಿ ಏರಿಳಿತಗಳಿರಬೇಕು. ಇದನ್ನೆಲ್ಲ ನನಗೆ ಹೇಳ್ಕೊಟ್ಟಂತಹ ಗುರುಗಳು ನನ್ನ MS ರಮೇಶ್ ಸರ್.
ತದನಂತರ ನಾನು ಪೂಜಿಸಿದ್ದು ಕೆ ವಿ ರಾಜು ಅವರು. ತದನಂತರ ಕೆ ವಿ ರಾಜು ಸರ್ ಹೋದ ತಕ್ಷಣ ಆ ಜಾಗವನ್ನು ನಾನು ಇದ್ದೀನಿ, ನಾನು ತುಂಬ್ತೀನಿ ಅಂತ ಮಾಡಿಕೊಟ್ಟಿದ್ದು ಮತ್ತೆ ರಮೇಶ್ ಸರ್. ಕೂತ್ವಿ, ಶುರು ಮಾಡಿದ್ವಿ. ತದನಂತರ ಒಂದಷ್ಟು ನಿರ್ಮಾಪಕರನ್ನ ಹುಡುಕಾಟಕ್ಕೆ ನಾನು ಇಳಿದೆ. ಎಷ್ಟೋ ಜನ ಒಳಗೆ ಬಂದರು, ನಾವು ಮಾಡ್ತೀವಿ, ತಾವು ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ 55 ಜನ ಪಾತ್ರಧಾರಿಗಳಿದ್ದಾರೆ. 55 ಜನ. ನಾವು 1, 2, ನಮ್ಮ 3 ಅಂತ ಸೀರಿಯಲ್ ನಂಬರ್ ಹಾಕಕ್ಕೆ ಹೋಯ್ತು ಅಂದರೆ 54 ಪ್ಲಸ್ 1 ಕ್ಯಾರೆಕ್ಟರ್ ಅದು ಬಂದು ಹಂಗೆ ಹೋಗುತ್ತೆ ಅಂದರು. 55 ಜನಕ್ಕೂ ತುಂಬ ಪ್ರಾಮುಖ್ಯತೆ ಇರುವಂತಹ ಪಾತ್ರಗಳು. ತೆರೆ ಮೇಲೆ ರಾರಾಜಿಸ್ತಾರೆ, ಹಪ್ಪಿಸ್ತಾರೆ, ನಿಮ್ಮನ್ನು ಬಗೆದು ತಿಂತಾರೆ 55 ಜನ. ಇವನಿದ್ದವನು ಅವನಿಲ್ಲ, ಅವನಿದ್ದವನು ಇವನಿಲ್ಲ, ಹಿಂಗೆ ಬಂದು ಫ್ಲ್ಯಾಶಸ್ ಅಲ್ಲಿ ಬಂದರೂ ಕೂಡ 55 ಜನ ನೀವು ಎಣಿಸ್ಕೋಬೋದು ಪರದೆ ಮೇಲೆ. ಸೊ ಆ ಥರ ಇದ್ದಾಗ ಪ್ರತಿಯೊಬ್ಬ ನಿರ್ಮಾಪಕರಿಗೂ ಭಯಗಳು ಶುರು ಆಯಿತು. ಹೇಗೆ ಇವ್ರನ್ನೆಲ್ಲ ನಾವು ಇದು ಮಾಡ್ಕೊಂಡು ಕರ್ಕೊಂಡು ಹೋಗೋದು. ಸೊ ನಾನು ಅಣ್ಣನ ಹತ್ರ ಕೇಳಿಕೊಂಡೆ, ಅಣ್ಣ ನಾವೇ ಮಾಡಬಾರ್ದ ಈ ಸಿನಿಮಾನ, ಯಾಕೆ ಅಂತಂದರೆ ಒಂದೊಂದು ಹಂತ ಬರ್ತಾ ಹೋಗುತ್ತೆ. ಫಸ್ಟು ಅಣ್ಣನ ಹತ್ರ ಆರ್ಟಿಸ್ಟಾಗಿ ಬಂದೆ, ಆಮೇಲೆ ಕ್ಲಬ್ ಬೋರ್ಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆದೆ, ಆಮೇಲೆ ಬರಹಗಾರನಾದೆ, ಅಸೋಸಿಯೇಟ್ ಆದೆ, ತಿರ್ಗಾರ ಇದಾದೆ, ಡೈರೆಕ್ಟರ್ ಆದೆ. ಸೊ ಇದನ್ನು ನಾವೇ ಮಾಡ್ಕೊಳ್ಳೋಣ ಅಂತಂದೆ. ಅಣ್ಣ ಅಂದರು, ಅಣ್ಣ ಅದು ಅವ್ರ ಬಾಯ್ನಲ್ಲಿ ಹೇಳ್ತಾರೆ, ನಾನು ಇರ್ತೀನಿ ಬಟ್ ಏನೋ ಒಂದಷ್ಟು ಕ್ಲಚಸ್ ಇದೆ ನನಗೆ, ಬಟ್ ನೀವು ಮಾಡ್ಬೇಕಾದ್ರೆ ತುಂಬ ಯೋಚಿಸ್ ಮಾಡು ಅಂದರು. ಅಫ್ಕೋರ್ಸ್ ಇನ್ನು ಮುಂದೆ ಹೋಗ್ತಾ ನಾವು ನಿಮ್ಗೆ ಅದನ್ನೆಲ್ಲ ಬಿಚ್ಚಿಡ್ತೇವೆ ಏನೇನಾಯಿತು ಅಂತ. ಆ ನಿಟ್ಟಿನಲ್ಲಿ ಕನಸು ಕಂಡು ನಾವೇ ಮಾಡಿಕೊಂಡು ಹೇಗಾರು ಮಾಡಿದ್ದೀನಿ ಈಚೆ ತರೋಣ ಅಂತ ಹೇಳಿ ಆಸೆ ಪಟ್ಟಂತಹ ಚಿತ್ರ ಗ್ಯಾಂಗ್ಸ್. ಆಸೆ ಪಟ್ಟು ಸಿನಿಮಾ ಸ್ಟಾರ್ಟ್ ಆಯಿತು. ಸರ್, ಸಿನಿಮಾ ಸ್ಟಾರ್ಟ್ ಆಯಿತು, ನಿಮ್ಮನ್ನ ಭೇಟಿ ಆದರು, ಸಿನಿಮಾದ ಕನಸನ್ನ ಒಂದು ತುಣುಕನ ನಿಮಗೆ ಹೇಳಿದರು. ಕನಸನ್ನ ಕಟ್ಟೋದು, ಆ ತುಣುಕನ ಯೋಚನೆ ಮಾಡೋದು ಬಹಳ ಸುಲಭ, ಅದನ್ನ ಎಣೆಯಾಗಿ ಕಟ್ಟೋದು ಬಹಳ ಕಷ್ಟ ಅಂತ. ಅದು ಈ ಸಮಯದಲ್ಲಿ ಸರ್ ಎಣೆಯಾಗಿ ಕಟ್ಟಿದ ಆ ದಾರಿ ಹೇಗಿತ್ತು? ಇಲ್ಲ, ಅದು ಆ್ಯಕ್ಚುಲಾಗಿ ಏನಕ್ಕಂದರೆ ನನಗೆ ಫಸ್ಟ್ ಹೇಳಿದಾಗ ಆಲ್ಮೋಸ್ಟ್ ಸ್ಕ್ರೀನ್ ಪ್ಲೇ ಒಂದು 99% ರೆಡಿ ಇತ್ತದು. ಸ್ಕ್ರೀನ್ ಪ್ಲೇ ರೀಡಿಂಗ್ ಕೊಟ್ಟಿದ್ದೆ ನಾನು, ನನ್ನ ಫ್ರೆಂಡ್ಸು ಅಂದರೆ ಅಕ್ಷಯ್ ಅಂತಿದ್ರು, ನಾವೆಲ್ಲರೂ ಕೂತು ಕೇಳಿದ್ವಿ. ತುಂಬ ಚೆನ್ನಾಗಿತ್ತು. ಚಂದ ಏನಪ್ಪ ಅಂತಂದರೆ ಒಂದು ಹೀರೋ ಹೀರೋಯಿನು ಲವ್ ಆ ಥರದ್ದಿದೆ ಅಂತಲ್ಲ, ಅದೆಲ್ಲ ಫಾರ್ಮ್ಯಾಟ್ನ ಬಿಟ್ಟು ಬೇರೆದಿತ್ತು. ಅಂದರೆ ನಾವೇನು ಭಾಳಷ್ಟು ನಮ್ಮಲ್ಲಿ ಸಿನಿಮಾ ನೋಡಿದ ತಕ್ಷಣ ಭಾಳಷ್ಟು ಜನ ಏನಂತಾರೆ ಅಂದರೆ ಇದು ರೆಗ್ಯುಲರ್ ಫಾರ್ಮ್ಯಾಟು, ಮರ ಸುತ್ತ ಕಥೆಗಳಿದ್ದಾವೆ, ಅದಿದ್ದಾವೆ ಅಂತ. ಅದು ಯಾವುದೂ ಇಲ್ಲದೇ ಇರೋಂಥದ್ದು ಈ ಕಥೆಯಲ್ಲಿ. ಆಮೇಲೆ ಬೇರೆ ಕಥೆಗಳಲ್ಲಿ ಏನಪ್ಪ ಅಂದರೆ ಒಂದೊಂದು ಸೀನ ದೃಶ್ಯಗಳು ಒಂದೊಂದಕ್ಕೆ ಕನೆಕ್ಟ್ ಆಗಿ ಒಂದು ನಾವೆಲ್ಟಿ ಪಾಯಿಂಟ್ಗೆ ಹೋಗುತ್ತೆ. ಇಲ್ಲಿ ನಿಮಗೆ ಕನೆಕ್ಟ್ ಆಗುವಂಥದ್ದೇ ಒಂದು ಫ್ರೆಂಡ್ಶಿಪ್ಪು, ಆ ಫ್ರೆಂಡ್ಶಿಪ್ಗೆ ಸಂಬಂಧಪಟ್ಟಿದ್ದ ಹಗೆತನ ಈ ಥರದ್ದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಪಾತ್ರಗಳು ಯಾವುವೇ ಒಂದು ನೀವು ಅಂದ್ಕೊಂಡಿದ್ದು ಕೊನೆವರೆಗೆ ಹಿಂಗೆ ಟ್ರಾವೆಲ್ ಮಾಡ್ತಾನೆ ಅನ್ನೋದಿರಲ್ಲ ಒಂದು ರೆಗ್ಯುಲರ್ ಫಾರ್ಮ್ಯಾಟಲ್ಲಿ. ಈ ಪಾತ್ರ 1 ಇರ್ಬೋದು, 2 ಇರ್ಬೋದು, ಕೊನೆವರೆಗೂ ಬರ್ಬೋದು. ಸೊ ಇದು ಯಾವುದೂ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 55 ಪಾತ್ರಗಳು ಅದೇ ಥರ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಇಲ್ಲಿ ನಡೆಯುವಂಥದ್ದು. ಸೊ ಆ ರೀತಿಯಾಗಿದ್ದರಿಂದ ತುಂಬ ಇಷ್ಟ ಆಯ್ತು ನನಗೆ. ಆಮೇಲೆ ಭಾಳಷ್ಟು ಜನ ಏನಂತಾರೆ ಆ ಥರದ ಸಿನಿಮಾ ಬಂತು, ಈ ಥರ ಸಿನಿಮಾ ಬಂತು, ನಮ್ಮಲ್ಲಿ ಯಾರೋ ಪ್ರಯತ್ನ ಮಾಡ್ತಿಲ್ಲ ಅನ್ನೋದೊಂದು ಯಾವಾಗಲೂ ಇರ್ತಾರಲ್ಲ. ಸೊ ಈ ಪ್ರಯತ್ನ ಆಗುತ್ತಲ್ಲ ಇದು ಅನ್ನೋದಕ್ಕೆ ಅಂದ್ವಿ. ಸೊ ಅವಾಗ ಕೇಳಿದ್ದೇನಪ್ಪ ಅಂತಾರೆ, ಕತೆ ತುಂಬ ಚೆನ್ನಾಗಿದೆ, ಏನು ಮಾಡಬೇಕು ಅಂತಿದೆ, ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ದೀವಿ ಅಂತ. ಸೊ ಆ ಪ್ರೊಡ್ಯೂಸ್ ಅನ್ನೋದಿದೆ ಗೊತ್ತಾ, ಅದು ತುಂಬ ಖುಷಿ ಕೊಡುವಂಥದ್ದು ನಿರ್ದೇಶಕನ ಜೊತೆಗೆ, ಬಟ್ ತುಂಬ ಅಷ್ಟೇ ಕಷ್ಟ ಕೊಡುವಂಥದ್ದು. ರವಿ ಶುರು ಮಾಡೋದಕ್ಕೆ ಮುಂಚೆ ನಾವು ಆಲ್ರೆಡಿ ಮಾಡಿ ಅದನ್ನು ಅನುಭವಿಸಿದ್ವಿ ನಾವು. ಸೊ ಅನುಭವಿಸಿದ್ವಿ, ಪಾಠ ಕಲ್ತಿದ್ವಿ. ಬೇಡ ಅಂತ ನಾನು ಹೇಳಿಲ್ಲ ಅವನಿಗೆ, ನಾನೀಗ ನಿನಗೆ ಸಪೋರ್ಟ್ ಮಾಡಿ ಫೈನಾನ್ಷಿಯಲಿ ನೀನು ಹಿಂದೆ ನಿಂತ್ಕೊಳ್ಳೋ ಪರಿಸ್ಥಿತಿಲಿ ನಾನಿಲ್ಲ. ಸೊ ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತ ಒಂದ್ಸಲ ಯೋಚನೆ ಮಾಡ್ಬೇಕಮ್ಮ. ಕತೆ ತುಂಬ ಚೆನ್ನಾಗಿದೆ, ಹೊಸ ಪ್ರಯತ್ನಕ್ಕೆ ನನಗೇನು ಭಯನೂ ಇಲ್ಲ, ಏನೂ ಇಲ್ಲ, ಮುಂದುವರಿಯೋಣ. ಬಟ್ ಫೈನಾನ್ಷಿಯಲಿ ಆಗಲಿ ಬೇರೆ ಬೇರೆ ವಿಷಯದಲ್ಲಿ ನನ್ನ ಕಡೆಯಿಂದ ತುಂಬ ಕಷ್ಟ ಇದೆ ಈಗ ಅಂತ ಹೇಳಿದಾಗ, ಇಲ್ಲಣ್ಣ ನೀವು ಜೊತೆಲಿರಿ, ಮಿಕ್ಕಿದೆಲ್ಲೋ ನಾವು ಮಾಡೋಣ ಅಂತಲೇ ಅಂದರು. ಸೊ ಆಗಲೇ ಭಾಳಷ್ಟು ಜನ ಪ್ರೊಡ್ಯೂಸರ್ಗಳು ಬಂದರು ಹೋದರು. ಕೆಲವ್ರಿಗೆ ಏನಪ್ಪ ಅಂತಂದರೆ ಒಂದು ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಇಲ್ಲ ಅಂತ ಕೆಲವ್ರು ಹೋದರು, ಕೆಲವರು ಈ ಇಷ್ಟು ಕ್ಯಾರೆಕ್ಟರ್ಗಳನ್ನ ಅಲ್ಲಿ ಕೂತ್ಕೊಂಡು ಮಾಡೋದು ಹೇಗೆ ಅಂತ ಕೆಲವ್ರು ಹೋದರು. ಸೊ ಒಬ್ಬೊಬ್ರು ಅವ್ರವ್ರದ್ದೇ ಆದ ಕಾರಣಗಳಿರ್ತವೆ. ಸೊ ಆಗ ಬಂದಿದ್ದೇನಪ್ಪ ಅಂದರೆ ನಾವೇ ಮಾಡೋಣ ಅಂತ, ನಾವೇ ಪ್ರೊಡ್ಯೂಸ್ ಮಾಡೋಣ ಅಂತ. ಆ ಪ್ರೊಡ್ಯೂಸ್ ಮಾಡೋಣ ಅಂದಾಗ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನನಗನ್ಸಿದ್ದು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ತಕ್ಷಣ ಇದು ಎಲ್ಲವೂ ಹೊಸಬರ ತಂಡ ಇಟ್ಕೊಂಡು ಹೋಗಿದ ತಕ್ಷಣವೇ ಗಾಂಧಿನಗರದಲ್ಲಿ ವ್ಯಾಪಾರ ಇದೆ ಗೊತ್ತಾ, ಅದು ತುಂಬ ಕಷ್ಟ ಇದೆ ಅಂತಲೇ ಹೇಳಿದೆ. ಅದು ತುಂಬ ಕಷ್ಟ ಇದೆ ಅಂತ. ಹೊಸಬ್ರದ್ದು ಸಿನಿಮಾಗಳು ಹಿಟ್ ಆಗಿಲ್ವಾ ಅಂತಂದರೆ ಅದಕ್ಕೆ 100 ಇದ್ದಾವೆ ಇತಿಹಾಸ, ಹಿಟ್ ಆಗಿದ್ದಾವೆ ಅಂತ. ಸೊ ಅದನ್ನ ಇಟ್ಕೊಂಡು ನಾವು ಹೋಗೋಣ ಅಂತಂದರೆ ಅವ್ರು ಕೊಡೋ ಕಾರಣ ಏನು ಹೇಳ್ತಾ ಇದ್ರೆ, ಹೊಸಬ್ರು ಎಲ್ಲರೂ ಇವತ್ತು ಯಾರು ನೋಡ್ತಾ ಇಲ್ಲ ಅಂತ ಅದಕ್ಕೊಂದು 1000 ಕಾರಣ ಕೊಡ್ತಾರೆ ಅವರು. ಓಕೆ, ಹಳಬ್ರನ್ನೇ ಹಾಕೊಂಡು ಸಿನಿಮಾ ಹಿಟ್ ಆಗಿದ್ದಾವ ಅಂತಂದರೆ ಹಿಟ್ ಆಗಿದ್ದಾವೆ. ಹಳಬ್ರನ್ನ ಹಾಕೊಂಡಿದ್ದು ಸಿನಿಮಾ ಗೆಲ್ಲಿಲ್ವಲ್ಲ, ಆ ಥರದ ಇತಿಹಾಸ ಇಲ್ವಾ ಅಂದರೆ ಆ ಥರದ್ದು ನಾವು ಹೇಳಿದ್ರೆ ಅದಕ್ಕೂ ನಾವು ಕೊಡ್ತೀವಿ ನಾವು.
ಸೊ ಇಲ್ಲಿ ಏನಪ್ಪ ಇದೆ ಅಂತಂದ್ರೆ ಎರಡಕ್ಕೂ 100 ಉದಾಹರಣೆಗಳಿದಾವೆ, ಒಳ್ಳೇದಕ್ಕೂ ಇದಾವೆ, ಕೆಟ್ಟದಕ್ಕೂ ಇದಾವೆ. ಹಾಗಾಗಿ ಸೊ ನಾವಿಬ್ರು ಡಿಸ್ಕಸ್ ಮಾಡಿದಾಗ ಅವನು ಹೇಳಿದ್ದೀನಿ ಅಂದ್ರೆ ಉದಾಹರಣೆಗಳನ್ನ ಹುಡುಕ್ತಾ ಹೋದ್ರೆ ಎರಡಕ್ಕೂ ಇರುತ್ತೆ. ಸೊ ಪ್ರಯತ್ನ ಪಡೆದೇರೆ ಹೇಗೆ, ಸೊ ನಾವು ಮಾಡೋಣ ಅಂತ ಅಲ್ಲಿಂದೊಂದು ಶುರು ಆಯ್ತು ಪ್ರಯತ್ನ. ಆ ಪ್ರಯತ್ನಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ ಬಂದು ನಿಂತುಕೊಂಡಿದ್ದು ರವಿ ಜೊತೆಗೆ ಲಕ್ಷ್ಮಣ್ ರೆಡ್ಡಿ ಅಂತ ಎಡಿಟರ್. ಸೊ ಅಲ್ಲಿಂದ ಶುರುವಾಯಿತು. ಸೊ ಅಲ್ಲಿಂದ ಶುರುವಾಗಿದ್ದು ಇವತ್ತು ಇಲ್ಲಿವರೆಗೂ ಬಂದಿದೆ. ಇವತ್ತಿಲ್ಲಿ ಕೂತು ಮಾತಾಡೋವರೆಗೂ ಬಂದಿದೆ. ಸರ್, ಇದು ಕೂತು ಮಾತಾಡ್ತಿರೋದು ಸುಲಭ ಆಗಿದೆ ನನಗೆ. ಯಾಕಂದ್ರೆ ಸಿನಿಮಾ ಮಾಡೋದು ಎಷ್ಟು ಕಷ್ಟನೋ ಸಿನಿಮಾನ ತೆರೆ ಮೇಲೆ ತರೋದು ಅಷ್ಟೇ ಕಷ್ಟ ಅನ್ನೋದು, ಅದಕ್ಕೆ 4 ಪಟ್ಟು ಕಷ್ಟ ಅನ್ನೋದು ನಮಗೆ ಗೊತ್ತಾಗ್ತದೆ. ಅದು ಯುಕೆಗೂ ಕೂಡ ಆಗಿದೆ ಅನ್ನೋದನ್ನ ನೀವು ಪದೇ ಪದೇ ಹೇಳಿದಿರಾ. ಚಾಲೆಂಜಸ್ ಅಂತ ಬಂದಾಗ ಸರ್, ಅಣ್ಣವ್ರು ಒಂದು ಮಾತು ಹೇಳ್ತಾರೆ, ನಾನು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ, ನನಗೆ ಅವತ್ತು ನಾನು ಹೊಸಬನಾಗೆ ಸ್ಟಾರ್ಟ್ ಮಾಡ್ತೀನಿ ಆ ಬೆಳಗಿನ ಅಂತ. ಆ ರೀತಿ ಹೊರಟಾಗ ನೀವು ಇಷ್ಟೆಲ್ಲಾ ಸಿನಿಮಾಗಳನ್ನ ಮಾಡಿದ್ರು, ಇಷ್ಟೆಲ್ಲಾ ಬರವಣಿಗೆ ಬರ್ದಿದ್ರು ಕೂಡ ಈ ಸಿನಿಮಾಕ್ಕೆ ಈಗಿನ ಕಾಲದ ಹುಡುಗರಿಗೆ ನಾನು ಕೊಡಬೇಕು ಅಂತ ಹೊರಟಾಗ, ಯಾಕಂದ್ರೆ ಆಗ ಕೊಟ್ಟಂತ ಸಿನಿಮಾದ ಟ್ರೆಂಡೇ ಬೇರೆ ಇತ್ತು, ನೀವು ಮಧ್ಯದಲ್ಲಿ ಕೊಟ್ಟಂತ ಸಿನಿಮಾದ ಟ್ರೆಂಡೇ ಬೇರೆ ಇತ್ತು, ಈಗ ಇರುವಂತ ಟ್ರೆಂಡೇ ಬೇರೆ. ಹೊಸಬ್ರನ್ನು ಕೈ ಹಿಡಿದಿರೋದುಂಟು, ಸ್ಟಾರ್ಗಳನ್ನು ಹೇಳಿದ ಹಾಗೆ ಸ್ಟಾರ್ನ ಕೈ ಹಿಡಿದಿರೋದುಂಟು. ಯಾವ ರೀತಿ ಚಾಲೆಂಜಸ್ ತಗೊಂಡಿ ಸರ್ ಇಬ್ರು? ಯಾಕಂದ್ರೆ ಈಗಿನ ಜನಕ್ಕೆ ನಾವು ಸಿನಿಮಾವನ್ನು ಕೊಡಬೇಕು, ಆ ಮಲ್ಟಿಪ್ಲೆಕ್ಸ್ ಗಳಿಗೆ ಸಿನಿಮಾವನ್ನು ಕೊಡಬೇಕು, ಚಪ್ಪಾಳೆ ವಿಷಲ್ ಕಡಿಮೆ ಆಗಿದೆ, ಮೌನವಾಗಿ ನೋಡುವಂತ ಸಿನಿಮಾಗಳು ಜಾಸ್ತಿ ಆಗಿದೆ. ಇವರಿಗೆ ಯಾವ ರೀತಿ ಚಾಲೆಂಜ್ ಅನ್ನ ತಗೊಂಡು ಸಿನಿಮಾ ಮಾಡಿದ್ರಿ ಸರ್? ಮೊದಲನೇದಾಗಿ ಕಾಲ ಬದಲಾಗಿದೆ, ಒಪ್ಕೋತೀವಿ. ಜನರೇಷನ್ ಬದಲಾಗಿದ್ದಾರೆ, ಒಪ್ಕೋತೀವಿ. ಬಟ್ ಜನರೇಷನ್ ಎಮೋಷನ್ ಬದಲಾಗಿಲ್ಲ. ಓಕೆ, ಅವರಲ್ಲಿರೋ ಪ್ರೀತಿ ಬದಲಾಗಿಲ್ಲ ಅಲ್ವೇ? ಮನೇಲಿ ಅಪ್ಪ ಅಮ್ಮನ ಜೊತೆ ಇರೋ ಒಡನಾಟ ಬದಲಾಗಿಲ್ಲ. ಅದನ್ನ ನಾವು ಬೇರೆ ಬಾಟಲ್ ಕೊಡ್ತಾ ಇದೀವಿ ಅಷ್ಟೇ. ಓಕೆ, ನಾವು ಮೊದಲು ಹಾಲು ಕುಡಿತಿದ್ವಿ. ಓಕೆ, ಅವಾಗೆಲ್ಲ ಹಸು ಹಾಲು ಕೊಡ್ತಾ ಇದ್ರು. ಇವತ್ತು ಡೈರಿ ಹಾಲುಗಳು ಬಂದಿದ್ದಾವೆ, ಬೇರೆ ಬೇರೆ ಬ್ರ್ಯಾಂಡ್ಗಳು ಬಂದಿದ್ದಾವೆ, ಬಾಟಲ್ ಕೊಡ್ತಿದ್ದಾರೆ ಅಷ್ಟೇ. ಹಾಲೇ. ಓಕೆ, ನಾವು ಕೊಡ್ಬೇಕಾದ್ರೆ ಬೇರೆ ರೀತಿ ಅಷ್ಟೇ, ಕಂಟೆಂಟ್ ಅದೇನೆ. ಸೊ ಅಲ್ಲಿದ್ದಿದ್ದು ಒಂದೇ ಒಂದು ನಮ್ಗೆ ಏನಪ್ಪಾ ಅಂತಂದ್ರೆ, ನಾವು ಪ್ರತಿಯೊಂದು ಸಲ ಮಾಡ್ಬೇಕಾದ್ರೆ ಯಾವತ್ತು ನಿಮಗೆ ಕಂಟೆಂಟ್ ಅಂದಿದ ತಕ್ಷಣನೇ ನಮ್ಮ ಫಸ್ಟ್ ಅಂದ್ರೆ ಯೋಚನೆ ಬರೋದು ಏನಪ್ಪಾ ಅಂದ್ರೆ ಯಾವ ರೀತಿ ಕೊಡಬೇಕು ಅಂತಂದಾಗ, ಕಂಟೆಂಟ್ ಒಂದಿದೆ, ಜಿಯೋಗ್ರಫಿ ಏನಿದೆ, ಎಲ್ಲಿ ನಡೆಯುತ್ತಿದ್ದು. ಇವತ್ತಿನ ಜನರೇಷನ್ ಎಲ್ಲಾ ಕಡೆ ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾವ ಜಿಯೋಗ್ರಫಿಲಿ ನಡೆಯುತ್ತಿದ್ದು? ಉತ್ತರ ಕರ್ನಾಟಕದಲ್ಲಿ ನಡೆಯುತ್ತೆ. ಓಕೆ, ಆ ಜಿಯೋಗ್ರಫಿಲಿ ನಡೆಯುತ್ತೆ. ಭಾಷೆ ಹೇಗಿರುತ್ತೆ? ಅಲ್ಲಿ ತರನೇ ಇರುತ್ತೆ ಅಷ್ಟೇ. ಸೊ ಆಮೇಲೆ ಅಲ್ಲಿ ಜನಜೀವನ ಹೇಗಿರುತ್ತೆ? ಇವತ್ತು ನಾವೇನ್ ಮಲ್ಟಿಪ್ಲೆಕ್ಸ್ ಅಂತಿದೀವಿ, ಆ ಮಲ್ಟಿಪ್ಲೆಕ್ಸ್ ಪೂರ್ತಿ ಅವ್ರು ಹೊಂದ್ಕೊಂಡಿದ್ದಾರೆ ಅವರು? ಇಲ್ಲ. ಸೊ ಇವೆರಡನ್ನು ಬ್ಯಾಲೆನ್ಸ್ ಮಾಡ್ಬೇಕಾಗಿರೋಂಥದ್ದೇ ನಮಗೆ ಬಂದಿ ಚಾಲೆಂಜಸ್. ಓಕೆ, ಇವತ್ತಿನ ಯೂತ್ಸ್ಗೆ ಬೇಕು, ಅಲ್ಲಿ ಯೂತ್ಗಳಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಅದನ್ನ ಆ ಭಾಷೆನ ಎರಡನ್ನೂ ಬ್ಲೆಂಡ್ ಮಾಡ್ಬೇಕು ಅಂದಿದ್ದನ್ನ ಇವನ್ ಆಲ್ರೆಡಿ ಮಾಡಿಟ್ಟಿದ್ದ ಸ್ಕ್ರಿಪ್ಟ್ ಅಲ್ಲಿ. ಓಕೆ, ಅಲ್ಲೊಂದೆರಡು ಯೂತ್ ಕ್ಯಾರೆಕ್ಟರ್ಗಳು ಬರ್ತವೆ, ಅವರು ಸಿಟಿಲಿ ಓದ್ತಾ ಇರ್ತಾರೆ, ಅವ್ರು ಮಾತಾಡೋ ಭಾಷೆ ಹೇಗಿರುತ್ತೆ, ಅಲ್ಲೇ ಹುಟ್ಟಿ ಬೆಳೆದಿರುವಂಥ ಕ್ಯಾರೆಕ್ಟರ್ಗಳು ಹೇಗಿರ್ತವೆ, ಆ ಭಾಷೆಗಳು ಹೇಗಿರ್ತವೆ. ಸೊ ಇವೆರಡರಲ್ಲೂ ನಿಮ್ಗೆ ಬಿರುವಂಥದ್ದು ಏನಪ್ಪಾ ಅಂತಂದ್ರೆ, ಇವತ್ತಿನ ಯೂತ್ಸ್ಗೆ ಏನಿರುತ್ತೆ, ಏನಾದರೂ ಇಮ್ಮಿಡಿಯೇಟ್ ಎಕ್ಸ್ಪ್ರೆಸ್ ಮಾಡ್ತಾರೆ ಅವರು, ಯೋಚನೆ ಮಾಡಲ್ಲ ಅವರು ಅಲ್ವಾ? ಬಟ್ ಹಳಬರು ಏನ್ ಮಾಡ್ತಾರೆ, ಸ್ವಲ್ಪ ಯೋಚನೆ ಮಾಡಿ ಮಾಡ್ತಾರೆ. ಸೊ ಇವೆರಡೂ ಕ್ಯಾರೆಕ್ಟರ್ಗಳು ಅದ್ರಲ್ಲಿ ಇತ್ತು. ಅದು ಸೊ ಇದ್ದಿದ್ರಿಂದ ನನಗೇನು ತೊಂದರೆ ಆಗ್ಲಿಲ್ಲ. ಭಾಷೆ ಒಂದೇ. ಇಲ್ಲಿ ಅನ್ಸುತ್ತಾ ಇರೋದೇನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಭಾಷೆ ಅಂತ. ಈ ಉತ್ತರ ಕರ್ನಾಟಕದ ಭಾಷೆಯನ್ನು ಮೊದಲಿಂದ ನನಗೆ ತುಂಬಾ ಇಷ್ಟವಾಗಿದ್ದು. ಎರಡನೇದಾಗಿ ನಮ್ಮ ಗುರುಗಳ ಜೊತೆ ನಾವು ಬೆಳ್ಕೊಂಬಂದಿದ್ವಿ. ಹುಲಿಯಾ ಟೈಮಲ್ಲೇ ಗುರುಗಳು ಬರೆದಿದ್ರು ಅದನ್ನ. ನಾನು ಅವತ್ತು ಹುಲಿಯಾಗೆ ನಾನು ಅಸೋಸಿಯೇಟ್ ಆಗಿದ್ದೆ. ಓಕೆ, ಅಲ್ಲಿಂದ ಬರ್ಕೊಂಡಾದ್ಮೇಲೆ ನಾನು ಆ ಭಾಷೆನ ಹಲವಾರು ಸಿನಿಮಾಗಳಲ್ಲಿ ಬಳಸ್ತಾ ಬಂದಿದ್ದೀನಿ. ನಾನು ಶ್ರೀರಾಮಲ್ಲಿ ಫಸ್ಟ್ ಹಾಫ್ ಅದೇ ಇರುತ್ತೆ, ಸ್ವಾಮಿಲಿ ಫಸ್ಟ್ ಹಾಫ್ ಅಂದ್ರೆ ಅಲ್ಲೇ ನಡೆಯುತ್ತೆ. ಸೊ ಈ ಥರದ್ದೆಲ್ಲ, ಆಮೇಲೆ ಭೀಮಾ ತೀರದಲ್ಲಿ ಡೈಲಾಗ್ ಅವಾರ್ಡ್ ಬಂದಿದೆ, ಸ್ಟೇಟ್ ಅವಾರ್ಡು. ಸೊ ಈ ಥರದ್ದೆಲ್ಲ ಬಂದಿದ್ರಿಂದ ನಾವಿಲ್ಲಿ ಆ ಭಾಷೆನ ಉಪಯೋಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ನನಗೆ ಹೆಲ್ಪ್ ಆಯಿತು ಅನ್ನೋದು ಕೇಳ್ತೀವಿ. ಆಮೇಲೆ ನಾವೇನಪ್ಪ ಅಂದ್ರೆ ಉತ್ತರ ಕರ್ನಾಟಕ ಅಂದ ತಕ್ಷಣ ಅಲ್ಲೂ ಕೂಡ ಬೇರೆ ಬೇರೆ ಭಾಷೆಗಳಿದ್ದಾವೆ. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಸ್ಟೈಲ್ಗಳು ಬೇರೆ ಬೇರೆ ಇದ್ದಾವೆ. ಬಾಗಲಕೋಟೆಗೆ ಒಂದಿದ್ರೆ, ಬಿಜಾಪುರಕ್ಕೆ ಒಂದಿದೆ, ಬೆಳಗಾಂಗೆ ಒಂದಿದೆ. ನಾವು ಅದಕ್ಕೆ ಏನು ಮಾಡಿದ್ವಿ, ಟೋಟಲ್ ಉತ್ತರ ಕರ್ನಾಟಕಕ್ಕೆ ಒಂದು ಭಾಷೆ ಅನ್ನೋದನ್ನ ಮಾಡಿದ್ವಿ. ಈಗ ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರು ಕನ್ನಡ ಬೇರೆ, ಮಂಡ್ಯ ಕನ್ನಡ ಬೇರೆ, ಮೈಸೂರು ಕನ್ನಡ ಬೇರೆ, ಕೊಳ್ಳೇಗಾಲದ ಕನ್ನಡ ಬೇರೆ. ಸೊ ನಾವಿಲ್ಲೇನು ಮಾಡಿದ್ರೆ ಟೋಟಲ್ ಉತ್ತರ ಕರ್ನಾಟಕಕ್ಕೆ ಅಂತ ಸೇರಿಸಿ ಒಂದು ಭಾಷೆ, ಅದೆಲ್ಲವನ್ನೂ ಕ್ಲಬ್ ಒಂದೊಂದು ಕ್ಯಾರೆಕ್ಟರ್ಗಳು ಮಾತಾಡ್ತವೆ. ಹಾಗಾಗಿದ್ರೆ ಈ ಟೋಟಲ್ ನೀವು ನೋಡಿದ ತಕ್ಷಣ ಏನಾಗುತ್ತೆ ಅಂದರೆ, ಜಿಯೋಗ್ರಫಿ ವೈಸು, ಭಾಷೆ ವೈಸು ಬೇರೆ ಥರ ಕಾಣುತ್ತೆ. ಕಂಟೆಂಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಓಕೆ, ನಿಮ್ಮ ಕಂಟೆಂಟ್ ಏನಪ್ಪಾ ಅಂತಂದ್ರೆ, ಒಂದು ಸಲ ಗೆಲ್ಲಿದ ತಕ್ಷಣ ಮನುಷ್ಯನಿಗೆ ಕೋಪ ಎಲ್ರಿಗೂ ಬರುತ್ತೆ. ಅದು ಇವತ್ತಿನ ಹುಡುಗ ನೋ ಅಂತ ಹೇಳಿರಲ್ಲ, ಏಯ್ ಅಂತಾನೆ. ಅಥವಾ ಇನ್ನೊಬ್ಬ ಇಂಗ್ಲೀಷಲ್ಲಿ ಏಯ್ ಯು ಬೆಡಿ ಅಂತ ಅನ್ಬೋದು, ಅಥವಾ ಅಲ್ಲಿರೋ ಏ ನೀನ ಅವನ್ ಅಂತ ಅನ್ಬೋದು. ಇದಿಷ್ಟೇ ಡಿಫ್ರೆಂಟ್ ಆಗುವಂಥದ್ದು. ಬಟ್ ಈ ನೋವು ಮಾತ್ರ ಅದೇ ತಾನೆ. ಸೊ ನಾವು ಅದನ್ನೇ ಪ್ಲಸ್ ಮಾಡಿರೋವಂಥದ್ದು. ಹಾಗಾಗಿ ಭಾಷೆಯ ಮೂಲಕ ಭಾವನೆಗಳನ್ನ ಒಂದೇ ರೀತಿಲಿ ಹೇಳಕ್ ಪ್ರಯತ್ನ ಪಟ್ಟಿದ್ದೆ. ನಾನು ಹೆದರಿದ್ದೆ ಫಸ್ಟು ಕತೆ ಮಾಡಬೇಕಾದ್ರೆ. ನಾನೇನು ಮಾಡಿಬಿಟ್ಟಿದ್ದೆ ಅಂತಂದರೆ, ಬ್ಯಾಂಗ್ಳೂರ್ ಥರನೇ ಈಗ ಮೈಸೂರಾಗಲಿ ಮತ್ತೊಂದಾಗಲಿ ಎಲ್ಲವೂ ಕಾಸ್ಮೋ ಆಗಿಬಿಟ್ಟಿದೆ.
ಎಲ್ಲೂ ನಿಮಗೆ ಪರಿಪಕ್ವವಾದಂತಹ ಕನ್ನಡ ನಿಮ್ಗೆಲ್ಲೂ ಇಲ್ಲ. ಎಲ್ಲ ಮಿಕ್ಸ್ಡು, ಅದು ಕಂಗ್ಲೀಷು, ಇಂಗ್ಲೀಷ್ ಏನೇನೇನೋ ಆಗಿದೆ. ನಾನು ಅಣ್ಣನ ಹತ್ರ ಕಥೆಯನ್ನು ರೀಡಿಂಗ್ ಕೊಟ್ಟು ಎಲ್ಲವನ್ನು ಮಾಡಿ ಆ ಸಂಭಾಷಣೆಯ ವಿಷಯಗಳನ್ನೆಲ್ಲ ತೆಗೆದು ನಾನು ಅವ್ರ ಮಡ್ಲಿಗೆ ಹಾಕಿದಾಗ ನಾನು ಕೇಳ್ಕೊಂಡಿದ್ದು ಒಂದೇ, ನನಗೆ ಅದು ಅನ್ಸುತ್ತೆ, ಅಣ್ಣನೂ ಒಪ್ಕೋತಾರೆ, ನಮಗೆ ಹುಲಿಯಾಗಿಂತ ಒಂದು ದೊಡ್ಡ ಎಪಿಕ್ ಇನ್ನೊಂದು ಯಾವ ಸಿನಿಮಾನೂ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾ ಭೂತೋ ನಾ ಭವಿಷ್ಯತಿ. ಹುಲಿಯ ಅಂದರೆ ಉತ್ತರ ಕರ್ನಾಟಕದ ಆಲ್ಮೋಸ್ಟ್ ಆಲ್ ಬ್ಯಾಂಗ್ಳೂರಿನಲ್ಲಿ ನಿಮಗೆ ಸ್ವಚ್ಛವಾದ ಕನ್ನಡ ಇಲ್ಲ, ಬ್ಯಾಂಗ್ಳೂರಿನಲ್ಲಿ ನಮ್ಮದು ಅನ್ನೋ ಒಂದು ಕನ್ನಡ ಇಲ್ಲ, ಎಲ್ಲವೂ ಬೇರೆ ಆಗ್ಬಿಟ್ಟಿದೆ. ಕಂಗ್ಲೀಷು, ಅದು ಇದು, ಮಾರೋಡಿಗಳು, ಅವರು ಇವರು ಎಲ್ಲ ಸೇರಿಕೊಂಡು ಕನ್ನಡವಾಗಿ ಉಳಿದಿಲ್ಲ. ದೂರದ ಮೈಸೂರಿಗೆ ಹೋದರೂ ಕೂಡ ಅದಾಗಿ ಉಳಿದಿಲ್ಲ, ಸ್ವಂತಸ್ತಿಕೆ ಇಲ್ಲ. ಇಲ್ಲೂ ಈಗ ಎಲ್ಲ ಹಿಂದಿ ಅಂತಾರೆ, ತಮಿಳು ಅಂತಾರೆ, ತೆಲುಗು ಅಂತಾರೆ, ಮಲಯಾಳಂ ಅಂತಾರೆ, ಈ ಥರ ಆಗೋಗಿದೆ. ಈ ಜನಕ್ಕೆ ನಾವು ಅದನ್ನು ಹೇಗೆ ತೊಗೊಂಬಂದು ಇಲ್ಲಿ ಕೊಡೋದನ್ನ ಹೇಗೆ ಉಣಬಡಿಸೋದು ಅಂತ. ಯಾಕೆಂದರೆ ನಮ್ಮ ಗುರುಗಳದ್ದು ಹುಲಿಯ ಅಂತ ಒಂದು ಸಿನಿಮಾ ಬಂತು, ಏಕಾಏಕಿ ಎಲ್ಲರೂ ಹೇಳಿದಂಥ ಮೊದಲನೇ ಒಂದು ಸ್ಟೇಟ್ಮೆಂಟ್ ಏನು ಅಂದರೆ, ಇನ್ನು ಮಿಡ್ ಆಫ್ 90s, ಅಯ್ಯೋ ಯಾವುದೋ ಉತ್ತರ ಕರ್ನಾಟಕ ಭಾಷೆ ಅಂತ ನಮ್ಗೆ ಅರ್ಥನೇ ಆಗಲ್ಲಪ್ಪ. ಎರಡನೇದೇನು ಅಂತಂದರೆ, ಅದರಲ್ಲಿ ಹಿ ಗೇವ್ ಎನ್ ಹಾರ್ಡ್ ಹಿಟ್ಟಿಂಗ್ ಕ್ಲೈಮ್ಯಾಕ್ಸ್. ಏನು ಅಂತಂದರೆ, ನ್ಯಾಯವಾಗಿ ಹೋರಾಡೋ ಪ್ರತಿಯೊಬ್ಬನಿಗೂ ಸಿಗೋದು ಇಲ್ಲಿ ಗಾಂಧಿ ಸಾವೆ ಅಂತ ಇಟ್ಟರು. ಹುಲಿಯನ್ನೇ ಸಾಯಿಸ್ತಾರೆ, ಹುಲಿ ಅಂತ ಇಟ್ಬಿಟ್ಟು ಆ ಥರದ್ದೆಲ್ಲ ಒಂದಷ್ಟು ಇತ್ತು, ಏನೇನೋ ಇತ್ತು. ಅದರ ಒಂದು ಸಾಲು ಉತ್ತರ ಕರ್ನಾಟಕದ ಭಾಷೆ ಇಲ್ಲಿ ಅರ್ಥ ಆಗಲ್ಲ ಅಂತ ಬರೆದ್ಬಿಟ್ರು, ಶಾಸನ ಬರೆದಿಟ್ಬಿಟ್ರು. ನಾನು ಅಣ್ಣನಿಗೆ ಹೇಳಿ, ಅಣ್ಣಂಗೆ ಇದನ್ನು ಕೊಡ್ಬೇಕಾದ್ರೆ ನಾನು ಭಾಳ ಕೇಳ್ಕೊಂಡೆ, ಅಣ್ಣ ಬೇಡಣ್ಣ, ಎಡವು ಬಿಟ್ರೆ ತುಂಬ ಕಷ್ಟ ಆಗ್ಬಿಡ್ತೀವಿ, ಇಲ್ಲಿಯವ್ರಿಗೇನೂ ಅರ್ಥ ಆಗಲ್ಲ. ಸೊ ದೆನ್ ಅಣ್ಣ ಹೇಳಿದಂಥ ಮೊದಲನೇ ಇದೇನು ಅಂತಂದರೆ, ಯಾರಿಗೋಸ್ಕರ ಪಿಕ್ಚರ್ ಮಾಡ್ತಿದ್ಯಾ, ಎಲ್ಲಿಯ ಸಿನಿಮಾವನ್ನು ಮಾಡ್ತಿದ್ಯಾ. ಅದೇ ಹೇಳಿದ್ವಲ್ಲ, ಟೋಪೋಗ್ರಫಿ ತೊಗೊಂಬಂದರು, ಜಿಯೋಗ್ರಫಿ ತೊಗೊಂಬಂದರು. ನಾನಂದೆ ಅಲ್ಲಿಯ ಸಿನಿಮಾ, ಲೆಟ್ಸ್ ಕಾನ್ಸಂಟ್ರೇಟ್ ದೇರ್ ಫಸ್ಟ್, ಅಲ್ಲಿ ಹೋಗೋಣ, ನಾವು ಅಲ್ಲಿ ಹೊಡೆಯೋಣ. ನಾವೊಂದು 2-3 ಪಾತ್ರಗಳಿತ್ತು, ಒಂದಷ್ಟು ಹೇಳಿದ್ನಲ್ಲ, 55 ಪಾತ್ರಗಳಲ್ಲಿ ಹಳೆ ತಲೆಮಾರಿನ ಜನರಿಗೆ ನಾನು ಕೇಳ್ಕೊಂಡಿದ್ದು, ಹಳೆ ತಲೆಮಾರಿನ ಜನರಿಗೆ ಉತ್ತರ ಕರ್ನಾಟಕ ಬರೀರಿ, ಹೊಸ ತಲೆಮಾರಿನವ್ರಿಗೆ ನನಗೆ ಈ ಥರದ್ದು ನಾರ್ಮಲ್ ಬರ್ಕೊಟ್ಬಿಡಿ ಅಂತಂದೆ. ಅಣ್ಣ ಶುರು ಮಾಡ್ತಾ ನಾವು ಹಾಗೆ ಎಲ್ಲ ಸ್ಕೆಡ್ಯೂಲ್ ಮಾಡ್ಕೊಂಬರ್ತಾ ಇದ್ವಿ. ಫಸ್ಟ್ 2-3 ಡೇಸ್ ಬರುವಂಥ ಎಲ್ಲ ಪಾತ್ರಧಾರಿಗಳು ಉತ್ತರ ಕರ್ನಾಟಕದ ಆ ಒಂದು ಸ್ವಚ್ಛಂದ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅದೇನೋ ಗಂಡು ಮೆಟ್ಟಿದ ನಾಡಿನ ಒಂದು ಭಾಷೆ ಅದು. ನನಗೂ ಕೇಳಲಿಕ್ಕೆ ತುಂಬ ಚೆನ್ನಾಗಿದೆ, ಡೈಜೆಸ್ಟ್ ಆಗ್ತದೆ. ನೀವು ನಂಬ್ತಿರೋ ಇಲ್ವೋ, ಇಟ್ ವಾಸ್ ಎ ವೆರಿ ಬಿಗ್ ಚಾಲೆಂಜ್ ಏನು ಅನ್ನೋದಕ್ಕೆ ಅವ್ರಿಗೂ ಅಷ್ಟೇ. ಯಾಕೆ ಅಂತಂದರೆ ಅಷ್ಟು ಜನರಿಗೂ ಒಂದೊಂದು ಇದರಲ್ಲಿ. ಆಮೇಲೆ ಪ್ರತಿಯೊಂದು ಪಾತ್ರಧಾರಿಗೂ ಅದರದೇ ಆದಂಥ ಒಂದು ಥೀಮ್ ಇದೆ, ಒಂದು ಡೈಲಾಗ್ ಬರೆಯೋದಕ್ಕೂ ಒಂದು ಬೊಂಬಾಡಾದಂಥ ಒಂದು ಸಾಲುಗಳಿದೆ. ಸೊ ಬರಿತಾ ನಾನು ಅದನ್ನು ಮರ್ತುಬಿಟ್ಟೆ ಲಾಸ್ಟ್ಗೆ. ಅಂದರೆ ಈ ಭಾಷೆ ಆ ಭಾಷೆ ಎಲ್ಲ ಮರ್ತುಬಿಟ್ಟು, ಆಮೇಲೆ ನಾವು ಟಾರ್ಗೆಟ್ ಮಾಡಿದ್ದೆ ಫೈನಲ್ ಆಗಿ ಏನಾಗೋಯ್ತು ಅಂತಂದರೆ, ಇಲ್ಲ ಇದು ಈ ಬುಡಕಟ್ಟದ ಜನಾಂಗಕ್ಕೆ ಏನಿದೆ, ಈ ನಮ್ಮ ಉತ್ತರ ಕರ್ನಾಟಕದ ಇದೇನಿದೆ, ಈ ಸೊಗಡಿಗೆ ನಾವು ಮಾಡ್ಕೊಂಬೋಣ. ಈಗಲೂ ನಾವೆಲ್ಲ ರಿಲೀಸ್ ಮಾಡಬೇಕಾದ್ರೂ ಕೂಡ ಒಂದಷ್ಟು ಅಂದ್ಕೊಂಡಿದ್ದೇವೆ. ಏನು ಅಂತಂದರೆ, ಡೈರೆಕ್ಟಾಗಿ ನಾವು ಅಲ್ಲಿ ಹೋಗೋಣ ಫಸ್ಟು.